ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪದ್ಯ ಭಾಗ 5 ಹಸಿರು. ಕವಿಯ ಹೆಸರು ಕುವೆಂಪು. ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ಮೊದಲನೇಗೆ ಕೃತಿಕಾರರ ಪರಿಚಯದೊಂದಿಗೆ ವಿಡಿಯೋ ಶುರು ಮಾಡೋಣ. ಕವಿಯ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಹಾಗೆ ಇವರ ಕಾಲ 1904 ಡಿಸೆಂಬರ್ 6. ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿ. ಹಾಗೆ ಇವರ ಕಾವ್ಯನಾಮ ಕುವೆಂಪು. ಕೃತಿಗಳು ಕೊಡಲು, ಪಕ್ಷಿಕಾಶಿ ಇತ್ಯಾದಿ. ಇವರ ಪ್ರಶಸ್ತಿ ನೋಡೋದಾದರೆ ಪಂಪ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಇತ್ಯಾದಿ. ಆತ್ಮಕಥನ, ನೆನಪಿನ ದೋಣಿಯಲ್ಲಿ, ಹಾಗೆ ಕಥನ ಸಂಕಲನ ಪಕ್ಷಿಕಾಶಿ. ಸೊ ಇದಿಷ್ಟು ಕೃತಿಕಾರರ ಪರಿಚಯ. ಪದಗಳ ಅರ್ಥ ನೋಡೋದಾದರೆ ಆಶ್ವಿಜ ಅದೊಂದು ಮಾಸ, ಚೈತ್ರದಿಂದ 7ನೆಯ ಮಾಸ ಆಶ್ವಿಜ ಮಾಸ. ಅಂದರೆ ಇಳೆ ಅಂದರೆ ಭೂಮಿ, ಇಳರಂದರೆ ಗಾಳಿ, ಕೊನೆ ಅಂದರೆ ಗೊನೆ, ತಿರೆ ಅಂದರೆ ಭೂಮಿ. ನವಧಾತ್ರಿ ಹೊಸದಾಗಿ ಕಾಣುವ ಭೂಮಿ. ಮಕ್ಕಮಲ್ಲು ಅಂದರೆ ನಯವಾದ ಬಟ್ಟೆ. ಮಕ್ಕಮಲ್ಲು ಅಂದರೆ ಸಮುದ್ರ. ವನದಿ ಅಂದರೆ ಸಮುದ್ರ. ಹಾಗೆ ಶ್ಯಾಮಲ ಅಂದರೆ ಕಪ್ಪು ನೀಲ. ಶಾಲಿವಾನ ಅಂದರೆ ಭತ್ತದ ಗದ್ದೆ. ಹಾಗೆ ಹೊಸಪಚ್ಚೆ ಅಂದರೆ ಹಸುರು ಎಳೆಯ ಚಿಗುರು. ಇದಿಷ್ಟು ಪದಗಳ ಅರ್ಥ. ಇದಾದ ಮೇಲೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿದೆ. ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ? ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಣಿಯ ಹಸುರಿನಂತಿದೆ. ಗಿಣಿಯ ಹಸುರಿನಂತಿದೆ. ಎರಡನೇ ಪ್ರಶ್ನೆ, ಕವಿಯು ನೋಡಿದ ಅಡಿಕೆಯ ತೋಟ ಎಲ್ಲಿದೆ? ಕವಿಯು ನೋಡಿದ ಅಡಿಕೆಯ ತೋಟ ಬಾನನಂಚಿನಲ್ಲಿದೆ. ಮುಂದಿನ ಪ್ರಶ್ನೆ, ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ? ಹಸುರು ಎಂಬುದು ನವರಾತ್ರಿಯಲ್ಲಿ ಪ್ರಕೃತಿಯ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಕವಿಗೆ ಹುಲ್ಲಿನ ಹಾಸು ಮಕ್ಕಮಲ್ಲಿನ ಹೊಸಪಚ್ಚೆಯ ಜಮಖಾನೆಯ ರೀತಿ ಕಂಡಿದೆ. ಇದಾದ ಮೇಲೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸುರು ಕಾಣುತ್ತಿದೆ? ಉತ್ತರ, ಕವಿಗೆ ನವರಾತ್ರಿಯಲ್ಲಿ ಹಸುರಿನಿಂದ ಕಂಗೊಳಿಸುವ ಭೂಮಿಯಲ್ಲಿ ಅಗಸ, ಮುಗಿಲು, ಗದ್ದೆ, ಬಯಲು, ಸಂಜೆ ಬಿಸಿಲು, ಹೂವಿನ ಕಂಪು, ಕಾಡಂಚಿನ ಅಡಿಕೆಯ ತೋಟ, ಎಳರಿನ ತಂಪಿನಲ್ಲಿ, ಮಲೆ ಕಣಿವೆಯಲ್ಲಿ, ಹಕ್ಕಿಯ ಮಧುರ ಕೂಗಿನಲ್ಲಿ, ಹೀಗೆ ಆಗಸದಿಂದ ಬಿಸಿಲವರೆಗೂ ಕವಿಗೆ ಹಸುರು ಕಾಣುತ್ತಿದೆ. ಹಸುರು ಸಾಕೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಹಸುರಾದ ಭೂಮಿ, ಅಗಸ, ಮುಗಿಲು, ಗದ್ದೆಯ ಬಯಲು, ಮಲೆ, ಕಣಿವೆ, ಸಂಜೆಯ ಬಿಸಿಲು, ಕಾಡಂಚಿನ ಅಡಿಕೆಯ ತೋಟ ಇವೆಲ್ಲ ಕಣ್ಣಿಗೆ ಗೋಚರವಾದರೆ ಹೂವಿನ ಕಂಪಿನ ಘಮ, ಮೂಗಿಗೆ ಎಲ್ಲರಿಗಿನ ತಂಪಿನ ಸ್ಪರ್ಶ, ಚರ್ಮಕ್ಕೆ ಹಕ್ಕಿಯ ಕೊರಳಿನ ಚಿಲಿಪಿಲಿಯ ಗಾನ, ಕಿವಿಗೆ ಶ್ಯಾಮಲ ಸಮುದ್ರದ ಹಸುರಿನ ವರ್ಣನೆಯ ರಸಪಾನ, ನಾಲಿಗೆಗೆ ಹೀಗೆ ಪ್ರಕೃತಿಯ ಹಸಿರು ಸಕಲ ಇಂದ್ರಿಯಗಳನ್ನು ವ್ಯಾಪಿಸಿದೆ. ಕವಿ ಆತ್ಮವು ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು? ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರು, ಆಗಸ, ಮುಗಿಲು, ಬಯಲು, ಬೆಟ್ಟ, ಕಣಿವೆ, ಬಿಸಿಲು, ಭತ್ತದ ಗದ್ದೆ, ಅಡಿಕೆಯ ತೋಟ, ಹೂವಿನ ಕಂಪು, ಗಾಳಿಯ ತಂಪು, ಹಕ್ಕಿಯ ಧ್ವನಿ, ಇಳೆಯ ಗಾಳಿ, ಕಡಲು ಸರ್ವವೂ ಹಸುರಿನಿಂದ ತುಂಬಿದ ಕವಿಯ ಒಡಲಿನ ರಕ್ತವು ಹಸುರಾಗಿ ಕವಿಯಾತ್ಮ ಹಸುರುಗಟ್ಟಲು ಕಾರಣವಾಯಿತು. ಇದಿಷ್ಟಾದ್ಮೇಲೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಹಸುರು ಕವನದ ರೀತಿ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ. ಹಸಿರು ಕವನವು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಹಸುರಿನೊಂದಿಗೆ ಕುವೆಂಪು
ಯೊಂದಿದ್ದ ಸಮೀಪ ಸಂಬಂಧಗಳನ್ನು ತೋರಿಸುತ್ತದೆ. ನವರಾತ್ರಿಯಲ್ಲಿ ಭೂಮಿಯು ಹೊಸ ರೂಪವನ್ನು ಪಡೆದು ವಿಶಾಲವಾದ ನೀಲಿ ಕಡಲು ಹಸುರಾಗಿರುವುದನ್ನು ನೋಡಿ ಕವಿಯು ಆತ್ಮವು ರಸಪಾಯನವೆಂದಿತು. ಆಗಸದಲ್ಲಿ, ಮುಗಿಲಿನಲ್ಲಿ, ಗದ್ದೆಯ ಬಯಲಿನಲ್ಲಿ, ಬೆಟ್ಟಗುಡ್ಡಗಳಲ್ಲಿ, ಕಣಿವೆಯಲ್ಲಿ ಸಂಜೆಯ ಕಂಪಿಗೂ ಬೀಸುವ ಗಾಳಿಗೂ ಹಕ್ಕಿಯ ಕೊರಳಿನಿಂದ ಬರುವ ಇಂಪಾದ ಧ್ವನಿಯು ಹಸುರು ವ್ಯಾಪಿಸಿದ ಭತ್ತದ ಗದ್ದೆಯು ಗಿಳಿಯ ಬಣ್ಣದಂತೆ ಕಾಣುತ್ತಿವೆ. ವನದ ಅಂಚಿನಲ್ಲಿರುವ ಅಡಿಕೆಯ ತೋಟವೂ ಸಹ ಹಸಿರು ಮಾಯವಾಗಿದೆ. ಹಸಿರು ಜಮಖಾನೆಯನ್ನು ಹಾಸಿದಂತೆ ಇಡೀ ಭೂಮಿ ಕಾಣುತ್ತಿದೆ. ಹೀಗೆ ಎತ್ತ ನೋಡಿದರೂ ಕಣ್ಣಿಗೆ ಹಚ್ಚ ಹಸಿರು ಕಾಣುತ್ತಿದೆ. ಸರ್ವವೂ ಹಸಿರು ಎಂಬ ಭಾವ ಮನದಲ್ಲಿ ಮೂಡಿದ್ದರಿಂದ ಒಡಲಿನಲ್ಲಿರುವ ನೆತ್ತರು ಹಸುರಾಗಿ ಕವಿಯಾತ್ಮಕ್ಕೂ ಹಸಿರು ವ್ಯಾಪಿಸಿದೆ ಎಂದು ವಿವರಿಸಬಹುದು. ಪ್ರಶ್ನೆ: ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಅಂತ ಇದೆ. ಪ್ರಕೃತಿಯಲ್ಲಿನ ಎಲ್ಲ ಜೀವಿಗಳಿಗೂ ಹಸಿರು ತುಂಬ ಮುಖ್ಯ. ನಾವು ಹಸಿರನ್ನೇ ಅವಲಂಬಿಸಿದ್ದೇವೆ. ಹಸಿರು ಗಿಡ ಮರಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಆಮ್ಲಜನಕವನ್ನು ಕೊಡುತ್ತದೆ. ಹಸಿರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನಮ್ಮ ಆಹಾರಕ್ಕೂ ನಾವು ಹಸಿರನ್ನೇ ಅವಲಂಬಿಸಿದ್ದೇವೆ. ಹಸಿರು ನಾವು ಉಸಿರಾಡುವ ಗಾಳಿಯನ್ನು ಶುದ್ಧವಾಗಿಸುತ್ತದೆ. ಹಸಿರು ನಮ್ಮ ಶರೀರ ಹಾಗೂ ಮನಸ್ಸಿನ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತದೆ. ಹಸಿರಿನ ಕಡೆ ನಮ್ಮ ನಡಿಗೆ ಇರಬೇಕು. ಇದರಿಂದ ನಮ್ಮಲ್ಲಿನ ಒತ್ತಡ ನಿವಾರಣೆಯಾಗಿ ವಿಶ್ರಾಂತಿಯು ದೊರೆಯುತ್ತದೆ. ಹಾಗಾಗಿ ಮಾಲಿನ್ಯವನ್ನು ಕಡಿಮೆ ಮಾಡಿ ಉತ್ತಮ ಆರೋಗ್ಯ ಪಡೆಯಲು ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು. ಕಾಡಿನ ರಕ್ಷಣೆಯನ್ನು ಮಾಡಿಸಬೇಕು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಮೊದಲನೇ ಪ್ರಶ್ನೆ: ಹಸುರಾದುದು ಕವಿಯಾತ್ಮಂ. ಆಯ್ಕೆ: ಈ ವಾಕ್ಯವನ್ನು ಕುವೆಂಪು ರವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸಿರು ಪದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ. ಸಂದರ್ಭ: ಅಶ್ವಯುಜದ ನವರಾತ್ರಿಯ ಸಂದರ್ಭದಲ್ಲಿ ಭೂತಾಯಿ ಕಂಗೊಳಿಸುತ್ತಿರುವುದನ್ನು ಕಂಡ ಕವಿ ತನ್ನ ಆತ್ಮವೂ ಕೂಡ ಹಸುರಿನಂತೆ ಮುದಗೊಂಡಿತು ಎಂದು ಹೇಳಿದ್ದಾರೆ. ಕವಿ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಕವಿ ಪ್ರಕೃತಿ ಸೌಂದರ್ಯವನ್ನು ಸರಳ, ಸಹಜ, ಸುಂದರ ಭಾಷೆಯಲ್ಲಿ ವ್ಯಕ್ತಪಡಿಸಿರುವುದೇ ಸ್ವಾರಸ್ಯ. ಎರಡನೇ ಪ್ರಶ್ನೆ: ಬೇರೆ ಬಣ್ಣವನ್ನೇ ಕಾಣಿ. ಸಂದರ್ಭ: ಕವಿ ಪ್ರಕೃತಿಯಲ್ಲಿನ ನೆಲ, ಮುಗಿಲು, ಮರಗಳು, ಅದರ ತಡಿಯಲ್ಲಿರುವ ಜಲವೆಲ್ಲವೂ ಹಸುರಿನ ಪ್ರತಿಬಿಂಬಗಳಂತೆ ಕಂಡಿವೆ. ಬೆಟ್ಟ ಗುಡ್ಡಗಳ ಕಣಿವೆಗಳು, ನೆಲ ಎಲ್ಲವೂ ಹಸಿರಿನಿಂದ ಮುಚ್ಚಿ ಹೋಗಿವೆ. ಎಷ್ಟೇ ದೂರ ಕಣ್ಣು ಹಾಯಿಸಿದರೂ ಬರೀ ಹಸುರೇ ಕಾಣಿಸುತ್ತದೆ ಎಂದು ವರ್ಣಿಸುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಮಲೆನಾಡಿನ ಸೌಂದರ್ಯವನ್ನು ಕವಿ ತಮ್ಮ ನುಡಿಗಳಲ್ಲಿ ಅಭಿವ್ಯಕ್ತಗೊಳಿಸಿರುವ ರೀತಿ ಸ್ವಾರಸ್ಯವಾಗಿ ಮೂಡಿಬಂದಿದೆ. ಹಸುರು ಹಸುರೊಳ್ಳೆಯುಸಿರು. ಸಂದರ್ಭ: ಹೊಸ ಹೂವಿನ ಕಂಪು, ಬೀಸುವ ಗಾಳಿಯ ತಂಪು, ಹಕ್ಕಿಯ ಕರುಳಿನ ಗಾನದ ಇಂಪು ಅಲ್ಲದೆ ಇಡೀ ಭೂಮಿಯ ಶ್ವಾಸವೆಲ್ಲ ಹಸುರುಮಯವಾಗಿದೆ ಎಂದು ವರ್ಣಿಸುವಾಗ ಕವಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಹಸುರು ಸರ್ವೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂದು ವರ್ಣಿಸಿರುವ ಕವಿಯ ಕಲ್ಪನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ನಾಲ್ಕನೇ ಪ್ರಶ್ನೆ: ಹಸುರತ್ತಲ್. ಸಂದರ್ಭ: ಅತ್ತ ಇತ್ತ ಎತ್ತಲೂ ಹಸುರೇ ಆವರಿಸಿರುವುದನ್ನು ಕವಿ ದೃಷ್ಟಿಯಿಂದ ನೋಡಿದ ಕುವೆಂಪು ಅವರಿಗೆ ಸರ್ವವೂ ಹಸುರು ಎಂಬ ಭಾವ ಮನದಲ್ಲಿ ಮೂಡಿದ್ದರಿಂದ ಒಡಲಿನಲ್ಲಿರುವ ನೆತ್ತರು ಹಸುರಾಗಿ ಕವಿಯಾತ್ಮಕ್ಕೂ ಹಸುರು ವ್ಯಾಪಿಸಿದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಹಸುರು ಕೇವಲ ಸಸ್ಯವರ್ಗಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ಪ್ರಕೃತಿಯ ಚೈತನ್ಯಕ್ಕೆ ಅದೇ ಕಾರಣ. ಹಾಗಾಗಿ ರಕ್ತದಲ್ಲೂ ಹಸುರು ವ್ಯಾಪಿಸಿದೆ ಎಂದು ತಿಳಿಸಿರುವುದೇ ಸ್ವಾರಸ್ಯ. ಇದಾದಮೇಲೆ ಭಾಷಾ ಚಟುವಟಿಕೆ ನೋಡೋದಾದರೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಹಸುರಾಗಸ ಇಂದ ಬಿಸಿಲು ಗಂಟ ಕಂಠಪಾಠ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವೇ. ಹಸುರಾಗಸ ಇಂದ ಸಂಜೆಯ ಬಿಸಿಲು ಇದಿಷ್ಟು. ಇದಾದ ಮೇಲೆ ಹೊಸ ಹೂವಿನ, ಇಲ್ಲಿ ನೋಡ್ಬೋದು, ಹೊಸ ಹೂವಿನ ಇಂದ ಹಸುರುಳಿಸಿರು ಇದಿಷ್ಟು 4ನೇ ಕಂಠಪಾಠ ಮಾಡಿ ಅವೆರಡು ಪ್ಯಾರಾಗ್ರಾಫ್. ಇಲ್ಲಿಗೆ ಹಸುರು ಎಂಬ ಪದ್ಯ ಭಾಗದ ಪ್ರಶ್ನೋತ್ತರಗಳು
ಕವಿ ಪರಿಚಯ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.